ಅನುದಿನದ ಪರಲೋಕ ಮನ್ನಾ ನವೆಂಬರ್ 14. ನಿಮ್ಮ ವಿಷಯದಲ್ಲಿಯೋ ಎಲ್ಲ ಹಿಂಡಿನ ವಿಷಯದಲ್ಲಿಯೋ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಯನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 28-29ನೇ ವಚನ. ಇಂತಹ ವಿರುದ್ಧವಾದ ಪ್ರತಿಕೂಲದ ಸ್ವಭಾವಗಳಿಗೆ ಕ್ರಿಸ್ತನ ಶಿಷ್ಯರು ಒಳಗಾಗುವುದು ಮತ್ತು ಅವರು ದೇವರ ಸಭೆಯಾಗಿ ಇವುಗಳಿಂದ ಪರೀಕ್ಷಿಸಲ್ಪಟ್ಟು ಸೋತು ಹೋಗದೆ ಜಯಶಾಲಿಗಳಾಗಿ ಹೊರಬಂದು ದೇವರು ವಾಗ್ದಾನ ಮಾಡಿರುವ ಮಹಾ ಬಹುಮಾನವನ್ನು ಪಡೆಯಬೇಕಾಗಿದೆ. ನಾವು ಕ್ರಿಸ್ತನೊಂದಿಗೆ ದೇವರ ರಾಜ್ಯದಲ್ಲಿ ಬಾಧ್ಯಸ್ಥರಾಗಬೇಕಾದರೆ ಈ ಎಲ್ಲಾ ರೀತಿಯ ಪರೀಕ್ಷೆಗಳು ಮತ್ತು ಶೋಧನೆಗಳಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನು ಹಾಗೂ ದೇವರಲ್ಲಿನ ನಂಬಿಕೆ ಮತ್ತು ಆತನ ರಾಜ್ಯದಲ್ಲಿ ನಂಬಿಕೆ, ಸತ್ಯದ ಮೇಲೆ ಅಭಿಮಾನ, ಹಿಂಸೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಸಾವಿಗೂ ಹೆದರದೆ ಇರುವಂಥದ್ದನ್ನು ನಾವು ರುಜುವಾತುಪಡಿಸಿ ನಮ್ಮ ಯೋಗ್ಯತೆಯನ್ನು ವ್ಯಕ್ತಪಡಿಸಬೇಕು. ದೇವರಲ್ಲಿ ನಮ್ಮ ವಿಶ್ವಾಸ ಚಂಚಲವಾಗಿರದೆ ದೇವರು ತನ್ನ ಸಭೆಯನ್ನು ತಕ್ಕ ಸಮಯದಲ್ಲಿ ವಿಮೋಚಿಸಿ ಉನ್ನತ ಸ್ಥಾನಕ್ಕೇರಿಸುವನು ಎಂಬ ನಂಬಿಕೆ ದೃಢವಾಗಿರಬೇಕು. ಇಂಥ ನಂಬಿಗಸ್ತಿಕೆಗೆ ಅನುಗ್ರಹಿಸಲ್ಪಟ್ಟಿರುವ ಸಮಾಧಾನ ಕೀರ್ತನೆ 91ನೇ ಅಧ್ಯಾಯವಾಗಿದೆ. ರಿಪ್ರಿಂಟ್ ನಂಬರ್ 3331. ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಮುಂದಿರುವುದು ಡೈಲಿ ಹೆವೆನ್ಲಿ ಮನ್ನಾದ ನವೆಂಬರ್ 14ರ ಆಯ್ದ ಭಾಗ. ಹೌದು, ಇದು ಅಪೋಸ್ತಲರ ಕೃತ್ಯಗಳು ಅಂದ್ರೆ ಆಕ್ಟ್ಸ್ 20ನೇ ಅಧ್ಯಾಯದ ಕೆಲವು ವಚನಗಳು. ವಚನ 28ರಿಂದ 30. ಮತ್ತೆ ಅದರ ಜೊತೆಗೆ ಒಂದು ಹಳೆಯ ವ್ಯಾಖ್ಯಾನ ಇದೆ, ರಿಪ್ರಿಂಟ್ 3331 ಅಂತ. ಸರಿ, ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ ಈ ಬೈಬಲ್ ವಚನಗಳಲ್ಲಿರೋ ಎಚ್ಚರಿಕೆ, ಅಂದ್ರೆ ಸಮುದಾಯದ ಒಳಗೆ ಮತ್ತೆ ಹೊರಗಿನಿಂದ ಬರೋ ಅಪಾಯಗಳು, ಆ ಅಪಾಯಗಳನ್ನ ವಿಶ್ಲೇಷಿಸೋದು. ಆಮೇಲೆ ಈ ರಿಪ್ರಿಂಟ್ ವ್ಯಾಖ್ಯಾನ ಇದೆಯಲ್ಲ, ಅದು ಹೇಗೆ ಈ ಕಷ್ಟಗಳನ್ನ ಒಂದು ತರಹದ ಅಗತ್ಯ ಪರೀಕ್ಷೆಗಳು ಅಂತ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸರಿ, ಅಂದ್ರೆ ಪರೀಕ್ಷೆಗಳ ದೃಷ್ಟಿಕೋನದಿಂದ ನೋಡೋದು. ಹೌದು. ಹಾಗಾದ್ರೆ ಆ ವಚನಗಳನ್ನ ಸ್ವಲ್ಪ ನೋಡೋಣ. ಅಪೋಸ್ತಲರ ಕೃತ್ಯಗಳು ಹೇಳುತ್ತೆ, ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಿಮ್ಮೊಳಗೆ ಸೇರಿಕೊಳ್ಳುವ ತೂಳುಗಳು ಅಂದ್ರೆ ಹೊರಗಿನಿಂದ ಬಂದು ಹಾನಿ ಮಾಡುವ ಶಕ್ತಿಗಳು ಅಂತ ಅನ್ಸುತ್ತೆ. ಹೌದು, ಸಭೆಗೆ ಹೊರಗಿನಿಂದ ಬರುವವರು. ಅವರ ಬಗ್ಗೆ ಎಚ್ಚರವಾಗಿರಿ, ಅವರು ಹಿಂಡನ್ನು ಕನಿಕರಿಸಲ್ಲ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಅಂಶನೂ ಇದೆ. ಹೌದು, ನಿಮ್ಮ ಒಳಗಿಂದಲೇ ಕೆಲವರು ಎದ್ದು ಬಂದು, ಇದು ಮುಖ್ಯ, ಒಳಗಿನಿಂದಲೇ ತಮ್ಮ ಹಿಂದೆ ಶಿಷ್ಯರನ್ನು ಎಳೆದುಕೊಳ್ಳುವುದಕ್ಕೆ ಸತ್ಯಕ್ಕೆ ವಿರುದ್ಧವಾದ ವಿಷಯಗಳನ್ನು ಅಂದ್ರೆ ತಪ್ಪು ಸಂಗತಿಗಳನ್ನು ಬೋಧಿಸುವರು. ಕರೆಕ್ಟ್. ಇಲ್ನೋಡಿ, 2 ಕಡೆಯಿಂದ ಬರುವ ಅಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೊರಗಿನ ಕ್ರೂರ ತೋಳಗಳು ಒಂದ್ ಕಡೆ, ಹೌದು, ಇನ್ನೊಂದ್ ಕಡೆ ಸಮುದಾಯದ ಒಳಗಿನಿಂದಲೇ ಹುಟ್ಟುಕೊಳ್ಳುವ ಭಿನ್ನಾಭಿಪ್ರಾಯಗಳು, ತಪ್ಪು ಬೋಧನೆಗಳು. ನಿಜ. ಇದು ಆಂತರಿಕ ಮತ್ತು ಬಾಹ್ಯ ಸವಾಲುಗಳು ಅಲ್ವಾ? ಹೌದು, ಯಾವುದೇ ಗುಂಪಿಗೆ ಇದು ಇದ್ದೇ ಇರುತ್ತೆ, ಹೊರಗಿನ ಒತ್ತಡ ಮತ್ತೆ ಒಳಗಿನ ಸಮಸ್ಯೆಗಳು. ಆದ್ರೆ ಈಗ ಈ ರಿಪ್ರಿಂಟ್ 3331 ಇದೆಯಲ್ಲ, ಅದು ವಿಷಯಕ್ಕೆ ಒಂದು ಅಚ್ಚರಿಯ ತಿರುವು ಕೊಡುತ್ತೆ. ಹೇಗೆ? ಅದು ಹೇಳುತ್ತೆ, ಈ ಪ್ರತಿಕೂಲ ಪ್ರಭಾವಗಳು ಅಂದ್ರೆ ಈ ಎಲ್ಲಾ ಕಷ್ಟಗಳು ಇವು ಕೇವಲ ಕೆಟ್ಟ ಘಟನೆಗಳಲ್ಲ. ಸರಿ. ಬದಲಿಗೆ ದೇವರ ಸಭೆಯ ಸದಸ್ಯರ ಶಿಸ್ತು, ಅವರ ಪರೀಕ್ಷೆ ಮತ್ತೆ ಕೊನೆಗೆ ಅವರ ಅರ್ಹತೆಯನ್ನ ಸಾಬೀತುಪಡಿಸಲು ಇವು ಅಗತ್ಯ ಅಂತ. ಓ, ಅಂದ್ರೆ ಈ ನೆಗೆಟಿವ್ ವಿಷಯಗಳಿಗೂ ಒಂದು ಉದ್ದೇಶ ಇದೆ ಅಂತನಾ? ಹೌದು. ಅದು ಕೇಳಲಿಕ್ಕೆ ಸ್ವಲ್ಪ ಒಂಥರ ವಿಚಿತ್ರ ಅನಿಸ್ಬೋದು ಅಲ್ವಾ? ಖಂಡಿತವಾಗಿಯೂ ಇದು ಒಂಥರ ಸವಾಲಿನ ದೃಷ್ಟಿಕೋನ. ಆದ್ರೆ ಈ ವ್ಯಾಖ್ಯಾನದ ಪ್ರಕಾರ ಆ ಪರೀಕ್ಷೆಗಳನ್ನ ಯಶಸ್ವಿಯಾಗಿ ಎದುರಿಸಿದ್ರೆ ಮಾತ್ರ ಅರ್ಹತೆ ಸಾಬೀತಾಗುತ್ತೆ. ಯಾರು ಈ ಪರೀಕ್ಷೆಗಳಲ್ಲಿ ಗೆಲ್ತಾರೋ ಅವರಿಗೆ ಮಹಾನ್ ಪ್ರತಿಫಲ ಇದೆ, ಮತ್ತೆ ಅವರು ಕ್ರಿಸ್ತನ ಜೊತೆ ಆಳಲು ಅಂದ್ರೆ ರೇನ್ ವಿತ್ ಕ್ರೈಸ್ಟ್
ಯೋಗ್ಯಲು ಅಂತ ಪರಿಗಣಿಸಲಾಗುತ್ತೆ. ಓಕೆ. ಈ ಯೋಗ್ಯತೆ ಅಥವಾ ಅರ್ಹತೆಯನ್ನ ಅಳಿಯೋದು ಹೇಗೆ ಅಂತನೂ ಹೇಳಿದ್ಯಾ? ಹೌದು, ಹೇಳಿದೆ. ಅದಕ್ಕೆ ಕೆಲವು ಮಾನದಂಡಗಳನ್ನ ಕೊಟ್ಟಿದೆ. ಮೊದಲನೇದಾಗಿ ದೇವರಿಗೆ ಸಂಪೂರ್ಣ ನಿಷ್ಠೆ. ಸರಿ, ನಿಷ್ಠೆ. ಮತ್ತೆ ಆತನ ವಾಕ್ಯದಲ್ಲಿ ಅಂದ್ರೆ ಬೈಬಲ್ನಲ್ಲಿ ದೃಢವಾದ ನಂಬಿಕೆ, ಸತ್ಯಕ್ಕಾಗಿ ಒಂದು ರೀತಿಯ ಉತ್ಸಾಹ, ಝೀಲೋಸ್. ಉತ್ಸಾಹ. ಆಮೇಲೆ ಎಷ್ಟೇ ನಿಂದೆ, ಕಷ್ಟ, ಹಿಂಸೆ ಬಂದ್ರು, ಕೊನೆಗೆ ಸಾವು ಬಂದ್ರೂ ಸಹ ತಾಳ್ಮೆಯಿಂದ ಅದನ್ನ ಸಹಿಸ್ಕೊಳ್ಳೋದು. ತಾಳ್ಮೆ ತುಂಬಾ ಮುಖ್ಯ ಅಂತಾಯ್ತು. ಹೌದು. ಮತ್ತು ಕೊನೆಯದಾಗಿ ದೇವರ ಶಕ್ತಿ ಮೇಲೆ, ಆತನ ಅಂತಿಮ ಉದ್ದೇಶದ ಮೇಲೆ ಪೂರ್ತಿ ಅಚಲವಾದ ಭರವಸೆ ಇಡೋದು. ಅಂದ್ರೆ ಕಷ್ಟ ಸಹಿಸ್ಕೊಳ್ಳೋದ್ರ ಜೊತೆಗೆ ಅದರಲ್ಲೇ ಒಂದು ಸ್ಪಿರಿಚುವಲ್ ಗ್ರೋತು, ಯೋಗ್ಯತೆಯ ಪ್ರದರ್ಶನ ಆಗುತ್ತೆ ಅನ್ನೋದು ಈ ವ್ಯಾಖ್ಯಾನದ ನಿಲುವು. ಕರೆಕ್ಟ್. ಆ ಕಷ್ಟಗಳೇ ಒಂದು ರೀತಿಯಲ್ಲಿ ಶುದ್ಧೀಕರಿಸುವ ಪ್ರಕ್ರಿಯೆ ಅಂತ. ಮತ್ತೆ ಈ ದಾರಿಯಲ್ಲಿ ನಡೆಯೋರಿಗೆ ಒಂದು ಭರವಸೆ ಕೂಡ ಇದೆ ಅಂತ ಹೇಳಿದ್ರಿ. ಹೌದು, ಖಂಡಿತ. ದೇವ್ರು ತನ್ನ ನಂಬಿಕೆಗಸ್ತರಾದ ಸಭೆಯನ್ನ ತಕ್ಕ ಸಮಯದಲ್ಲಿ, ಸರಿಯಾದ ಟೈಮಲ್ಲಿ ಕಷ್ಟದಿಂದ ಬಿಡಿಸಿ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ ಅನ್ನೋ ನಂಬಿಕೆ. ಅಷ್ಟೇ ಅಲ್ಲ, ಆ ಹೋರಾಟದ ಸಮಯದಲ್ಲಿ ಅವರಿಗೆ ವಿಶೇಷವಾದ ಸಮಾಧಾನ, ಸಾಂತ್ವನ ಸಿಗುತ್ತೆ ಅಂತಾನೂ ಹೇಳಿದೆ. ಕೀರ್ತನೆ 91ರಲ್ಲಿ ಹೇಳಿರುವ ಹಾಗೆ. ಅಂದ್ರೆ ಅವರಿಗೆ ದೈವಿಕ ಸಹಾಯ, ಸಮಾಧಾನ ಇರುತ್ತೆ ಅಂತ. ಹೌದು, ಆಶೀರ್ವದಿಸಿದ ಸಮಾಧಾನಗಳು ಅಂತ. ಸರಿ, ಹಾಗಾದ್ರೆ ಈ ಎಲ್ಲಾ ಮೂಲಗಳ ಒಟ್ಟು ಸಂದೇಶವನ್ನ ಹೇಗೆ ಸಂಕ್ಷಿಪ್ತವಾಗಿ ಹೇಳ್ಬಹುದು? ಮೂಲತಃ ಈ ಬೈಬಲ್ ವಚನ ಮತ್ತೆ ಈ ವ್ಯಾಖ್ಯಾನ ಎರಡೂ ಸೇರಿ ಹೇಳೋದೇನೆಂದ್ರೆ, ನಂಬಿಕೆಯ ಜೀವನದಲ್ಲಿ ಬರುವ ಕಷ್ಟಗಳು ಒಳಗಿನಿಂದ ಇರ್ಲಿ, ಹೊರಗಿನಿಂದ ಇರ್ಲಿ, ಅವು ಕೇವಲ ಅಡ್ಡಿಗಳಲ್ಲ. ಹೌದು, ಅವು ದೇವ್ರು ಅನುಮತಿಸಿದ, ಬಹುಶಃ ಒಂದ್ ರೀತಿಯಲ್ಲಿ ಅವಶ್ಯಕವಾದ ಪರೀಕ್ಷೆಗಳು. ನಂಬಿಕೆ, ನಿಷ್ಠೆ, ತಾಳ್ಮೆ ಎಲ್ಲವನ್ನೂ ಟೆಸ್ಟ್ ಮಾಡಿ ಸಾಬೀತುಪಡಿಸ್ಲಿಕ್ಕಿರುವ ಸಾಧನಗಳು. ಓಕೆ, ಪರೀಕ್ಷೆಗಳು. ಹೌದು. ಯಾರು ಇದನ್ನ ನಂಬಿಕೆಗಸ್ತಿಕೆಯಿಂದ ಎದುರಿಸ್ತಾರೋ ಅವರಿಗೆ ಕೊನೆಗೆ ಗೆಲುವು, ಪ್ರತಿಫಲ ಮತ್ತೆ ದೈವಿಕ ಸಮಾಧಾನದ ವಾಗ್ದಾನ ಇದೆ. ಇದು ನಿಜವಾಗ್ಲೂ ಕಷ್ಟಗಳನ್ನ ನೋಡೋ ರೀತಿಯನ್ನೇ ಬದಲಾಯಿಸುತ್ತೆ ಅಲ್ವಾ? ಖಂಡಿತವಾಗಿಯೂ. ಹಾಗಾದ್ರೆ ಈ ಡೀಪ್ ಡೈವ್ನಿಂದ ನಮಗೆ ಸಿಕ್ಕಿರೋ ಮುಖ್ಯ ಅಂಶ ಅಂದ್ರೆ, ಈ ಮೂಡಗಳು ಸವಾಲುಗಳನ್ನ ಬರೀ ಅಪಾಯ, ದಾಳಿ ಅಂತ ನೋಡಲ್ಲ. ಹೌದು. ಬದಲಿಗೆ ನಂಬಿಕೆಯನ್ನ ಶುದ್ಧೀಕರಿಸಿ ಗಟ್ಟಿ ಮಾಡುವ ಒಂದು ಅಗತ್ಯವಾದ ಪ್ರಕ್ರಿಯೆ ಅಂತ ನೋಡ್ತಾವೆ. ಕರೆಕ್ಟ್. ಈ ಪರೀಕ್ಷೆಗಳನ್ನ ನಿಷ್ಠೆಯಿಂದ ಎದುರಿಸೋದ್ರಲ್ಲೇ ಯೋಗ್ಯತೆ ಇದೆ, ಮುಂದಿನ ಪ್ರತಿಫಲ ಇದೆ ಅನ್ನೋದು ಇದರ ತಿರುಳು. ಹೌದು, ಇದು ಒಂದು ಗಂಭೀರವಾದ ಯೋಚನೆಗೆ ನಮ್ಮನ್ನ ತಳ್ಳುತ್ತೆ. ನೋಡಿ, ಒಂದು ಕಡೆ ಈ ವ್ಯಾಖ್ಯಾನ ಹೇಳುತ್ತೆ ಕಷ್ಟಗಳು, ವಿರೋಧಗಳು, ಅಗತ್ಯ ಪರೀಕ್ಷೆಗಳು. ಇನ್ನೊಂದು ಕಡೆ ಅಪೊಸ್ತಲರ ಕೃತ್ಯಗಳು ಸ್ಪಷ್ಟವಾಗಿ ಕ್ರೂರ ತೋಳುಗಳು, ತಪ್ಪು ಸಂಗತಿಗಳನ್ನ ಬೋಧಿಸುವರ ಬಗ್ಗೆ ಎಚ್ಚರಿಸುತ್ತೆ. ಅವರನ್ನ ವಿರೋಧಿಸಬೇಕು ಅನ್ನೋ ಧ್ವನಿ ಇದೆ. ಹೌದು, ಅಲ್ಲಿ ಆಕ್ಷನ್ ಬೇಕು ಅಂತನೂ ಇದೆ. ಹಾಗಾದ್ರೆ ನಾವು ಸಹಿಸಿಕೊಳ್ಳಬೇಕಾದ ಅಗತ್ಯ ಪರೀಕ್ಷೆ ಯಾವುದು? ಮತ್ತೆ ನಾವು ಸಕ್ರಿಯವಾಗಿ ವಿರೋಧಿಸಬೇಕಾದ ಅಥವಾ ಸರಿಪಡಿಸಬೇಕಾದ ನಿಜವಾದ ಹಾನಿಕಾರಕ ಪ್ರಭಾವ ಯಾವುದು? ಆ ವ್ಯತ್ಯಾಸವನ್ನ ಹೇಗೆ ಗುರುತಿಸೋದು? ಹೌದು, ಆ ಗೆರೆಯನ್ನ ಎಲ್ಲಿ ಎಳೆಯೋದು? ಇದು ಬಹುಶಃ ಪ್ರತಿಯೊಬ್ಬರೂ ಅವರವರ ಸನ್ನಿವೇಶದಲ್ಲಿ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಅನ್ಸತ್ತೆ.